ಹರಿ ಓಂ ಸರ್ವೇ ಜನ ಸುಖಿನೋ ಭವಂತು. ನಾಗಲಕ್ಷ್ಮಿ ವಸ್ತ್ರಾಭರಣ. ಇವತ್ತು ಒಂದು ಒಳ್ಳೆ ಗ್ರೇವಿ ಮಾಡೋಣ ವೆಜಿಟೇಬಲ್ ಹಾಕಿ. ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ. ಟೊಮೆಟೊ ಹಣ್ಣು, ಈರುಳ್ಳಿ, ಆಮೇಲೆ ಇದರಲ್ಲಿ ಯಾವ್ಯಾವ ತರಕಾರಿ ತೊಗೊಂಡಿದ್ದೆ, ಬೀನ್ಸ್ ತೊಗೊಂಡಿದ್ದೀನಿ, ಬೀನ್ಸ್ ಕಾಳಿದೆ, ಆಮೇಲೆ ಸೌತೆಕಾಯಿ ಇದೆ, ಮತ್ತು ಹೀರೆಕಾಯಿ. ಇದಿಷ್ಟನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ನಮಗೆ ಸಾಸಿವೆ ಜೀರಿಗೆ ಎಲ್ಲ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮಸಾಲೆನೂ ಸಹ ನಾನು ರುಬ್ಬು ರೆಡಿ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಹಾಕೋ ಮಸಾಲೆನೇ ಹಾಕ್ತಾಯಿದ್ದೀನಿ. ಮೊದಲಿಗೆ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಕಾದ್ರ ಮೇಲೆ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡ್ಬಿಡ್ರಿ. ಒಗ್ಗರಣೆಗೆ ಸಾಸಿವೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ನೀವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋಬಹುದು. ನಾನು ಅವೆಲ್ಲ ಸ್ಕಿಪ್ ಮಾಡ್ತೀನಿ. ಇದಾದ್ರ ಮೇಲೆ ಇವಾಗ ನೋಡಿ ಈರುಳ್ಳಿ ಹಾಕೊಂಡ್ಬಿಡೋಣ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಬೇಡ. ಸ್ವಲ್ಪ ಫ್ರೈ ಆದರೆ ಸಾಕಷ್ಟೇ. ಅದಾದ್ಮೇಲೆ ಟೊಮೊಟೊ ಹಣ್ಣು ತೊಗೊಂಡಿದ್ದೀವಲ್ಲ, ಇದು ತೊಗೊಂಬೇಡ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಾಡಿ ಒಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಂಡು ಇವಾಗ ನಾವು ತಗೊಂಡಿರೋ ತರಕಾರಿ ಎಲ್ಲ ಹಾಕೊಂಬಿಡೋಣ. ತರಕಾರಿ ಹಾಕೊಂಡಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಉಪ್ಪನ್ನು ಹಾಕೊಂಡು ಒಂದ್ಸಲಿ ಮಿಕ್ಸ್ ಮಾಡಬೇಡ. ಟೊಮೊಟೊ ಹಣ್ಣು, ಈರುಳ್ಳಿ, ತರಕಾರಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಇಲ್ಲ ಅಂದ್ರೂ ಒಂದು 10 ನಿಮಿಷ ಇದು ಬೇಯಿಸ್ಕೊಳ್ಳೋಣ. ಈ ಮಸಾಲೆ ನೋಡ್ರಿ. ಈ ಮಸಾಲೆಯಲ್ಲಿ ಏನೇನು ಹಾಕಿದೆ ಅಂದರೆ 2 ಟೊಮೊಟೊ ಹಣ್ಣು, 2 ಈರುಳ್ಳಿ, ಆಮೇಲೆ ಸ್ವಲ್ಪ ಶೇಂಗಾ, ಮತ್ತು ಸ್ವಲ್ಪ ಎಳ್ಳು, ಮತ್ತು ಖಾರದ ಪುಡಿ, ಅರಿಶಿನ ಪುಡಿ. ಇದಿಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದಿಷ್ಟು ಹಾಕಿ ರುಬ್ಬಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ದೀನಿ. ಮತ್ತು ಎಕ್ಸ್ಟ್ರಾ ಹಾಕಲ್ಲ ನಾನು. ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡ್ರಿ ಎಷ್ಟು ಚೆನ್ನಾಗಿದೆ ಗ್ರೇವಿ. ತರಕಾರಿ ಮನೇಲಿ ಉಳಿದುವಾಗ ಈ ರೀತಿ ಮಾಡ್ರಿ.